ಸ್ವಾಮಿಗಳ ಈ ದೇವಸ್ಥಾನ ಏನಕ್ಕೆ ಫೇಮಸ್ಸು ಮತ್ತು ಭಕ್ತಾದಿಗಳು ಯಾಕೆ ಇಷ್ಟು ಜನ ಬಂದು ಈ ಒಂದು ದೇವಸ್ಥಾನದಲ್ಲಿ ಸೇರ್ತಾರೆ? ಇದು ಚೋಳರ ಕಾಲದ್ದು ತುಂಬ ಹಳೆಯ ಪುರಾತನವಾದ ಒಂದು ಕಾಲಭೈರೇಶ್ವರ, ಮಾಳೆಮ್ಮ, ಚಂದ್ರಮೌಳೇಶ್ವರ ಇರುವಂಥದ್ದು. ಈ ದೇವಸ್ಥಾನದ ವಿಶೇಷ ಏನೆಂದರೆ ಅಷ್ಟಮಿ ಭೈರೇಶನಿಗೆ ಅಷ್ಟಮಿ ತಿಥಿ ತುಂಬ ಆತನಿಗೆ ಇಷ್ಟವಾದದ್ದು. ಅಷ್ಟಮಿ ದಿನ ಬೂದು ಕುಂಬಳಕಾಯಿ ಕಟ್ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಅಂಟಿಸಿದರೆ ಅವ್ರಿಗೆಲ್ಲ ಪ್ರಾಬ್ಲಮ್ಸು ಏನೇನು ಗ್ರಹ ದೋಷಗಳು, ನಕ್ಷತ್ರ ದೋಷಗಳು ಎಲ್ಲ ಹೋಗಿ ಒಳ್ಳೆಯದಾಗುತ್ತೆ. ಸೊ ಅಷ್ಟಮಿ ರಾವಕಾಲದಲ್ಲಿ ಯಾವತ್ತು ಅಷ್ಟಮಿ ಬೀಳುತ್ತೋ ಆವತ್ತು ಸೋಮವಾರ ಬಿದ್ದರೆ ಬೆಳಗ್ಗೆ 7:30ಗೆ, ಶನಿವಾರ ಬಿದ್ದರೆ 9 ಗಂಟೆಗೆ. ಆ ದಿನದ ರಾವಕಾಲದಲ್ಲಿ ದೇವರಿಗೆ ಕುಂಬಳಕಾಯಿ ದೀಪ ಅಂಟಿಸಿ 18 ಪ್ರದಕ್ಷಿಣೆ ಹಾಕಿದ್ರೆ ಅವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಆಮೇಲೆ ಮದುವೆ ಆಗಬೇಕಂದ್ರೆ ಅರ್ಶಿನ ಕುಂಬಾರ, ಆರೋಗ್ಯ ಬೇಕು ಅಂದರೆ ಬೂದು ಕುಂಬಳಕಾಯಿ ದೀಪ ಅಂಟಿಸೋದು, ಈ ಥರ ಅವರವರ ಜಾತಕಕ್ಕೆ ಅನುಸಾರವಾಗುತ್ತೆ. ಬಟ್ ಇದೇನೆಂದರೆ ಇದು ತುಂಬ ಪುರಾತನವಾದ